ಕಲ್ಲು ಕ್ವಾರಿ ದುರಂತ ಆಸ್ಪತ್ರೆಗೆ ಸಿಎಂ ಭೇಟಿ, ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲು. ಹೌದು, ರಾಮನಗರ ಜಿಲ್ಲೆಯ ಮಾದಾಪಟ್ಟಣ ಬಳಿಯ ಕಲ್ಲು ಕ್ವಾರಿಯೊಂದರಲ್ಲಿ ಸಂಭವಿಸಿದ ಬಂಡೆ ಕುಸಿತದಿಂದಾಗಿ 7 ಮಂದಿ ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿರುವಂತಹ ಇತರ ಕಾರ್ಮಿಕರನ್ನ ಬೆಂಗಳೂರಿನ ಆರ್ಆರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಮುಗಿದ ಬೆನ್ನಲ್ಲೇ ನೇರವಾಗಿ ಆರ್ಆರ್ ಆಸ್ಪತ್ರೆಗೆ ತೆರಳಿದ ಮುಖ್ಯಮಂತ್ರಿಗಳು ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚಿಸಿದ್ದು, ಈ ಸಂದರ್ಭದಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದಂತಹ ಡಾಕ್ಟರ್ ಎಂಎ ಸಲೀಂ ಕೂಡ ಉಪಸ್ಥಿತರಿದ್ದರು. ಸ್ಥಳಕ್ಕೆ ಎಡಿಜಿಪಿ ಭೇಟಿ, ಮಾಲೀಕರ ವಿರುದ್ಧ ಕೇಸ್ ಆಗಿದ್ದು, ದುರಂತದ ಹಿನ್ನೆಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಹೇತೇಂದ್ರ ಅವರು ರಾಮನಗರದ ಘಟನಾ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಐಜಿ ಗಿರೀಶ್ ಮತ್ತು ಎಎಸ್ಪಿ ರಾಮಚಂದ್ರಪ್ಪ ಸೇರಿದಂತೆ ಸ್ಥಳೀಯ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. ಬೆಳಗ್ಗೆ ಸುಮಾರು 7 ಗಂಟೆಯ ಹೊತ್ತಿಗೆ ಈ ಬಂಡೆ ಕುಸಿತ ಘಟನೆ ನಡೆದಿದ್ದು, ಕ್ವಾರಿ ದುರಂತ ಕುಸಿದು 7 ಕಾರ್ಮಿಕರು ಮೃತಪಟ್ಟಿದ್ದು, ಮೇಲ್ನೋಟಕ್ಕೆ ಕ್ವಾರಿ ಮಾಲೀಕರ ಸಂಪೂರ್ಣ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದ್ದು, ಬದುಕುಳಿದ ಕಾರ್ಮಿಕರೊಬ್ಬರು ನೀಡಿದಂತ ದೂರಿನ ಅನ್ವಯ 2 ಕ್ವಾರಿ ಮಾಲೀಕರ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದಲೂ ಕೂಡ ಈ ಕ್ವಾರಿಯ ಪರವಾನಗಿ ಕುರಿತು ಸಂಪೂರ್ಣ ಮಾಹಿತಿ ಪಡೆದುಕೊಳ್ತಾ ಇದ್ದೇವೆ ಅಂತ ಎಡಿಜಿಪಿ ಹೇತೇಂದ್ರ ಅವರು ಹೇಳಿದ್ದಾರೆ. ತಲೆಮರೆಸಿಕೊಂಡ್ರೆ ಬಿಡುವುದಿಲ್ಲ, ಶೀಘ್ರವೇ ಅರೆಸ್ಟ್ ಆಗುತ್ತದೆ ಮತ್ತು ಘಟನೆಗೆ ಸಂಬಂಧಪಟ್ಟಂತೆ ಕ್ವಾರಿಯ ಮಾಲೀಕರು ಸ್ಥಳದಿಂದ ಪರಾರಿಯಾಗಿದ್ದು ತಲೆಮರೆಸಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಕಟ್ಟುನಿಟ್ಟಿನ ಪ್ರಕ್ರಿಯೆ ನೀಡಿರುವಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಲೀಕರು ತಲೆಮರೆಸಿಕೊಂಡಿರುವುದು ನಿಜ, ಆದರೆ ಅವರು ಎಲ್ಲಿಗೆ ಹೋಗಲು ಸಾಧ್ಯ? ನಮ್ಮ ಪೊಲೀಸರು ಈಗಾಗಲೇ ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದು, ಶೀಘ್ರದಲ್ಲೇ ಅವರನ್ನು ಬಂಧಿಸಲಿದ್ದಾರೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. स्लाइड हो गया वरना तो बहुत पता ये गैप है ले रहे हैं हॉस्पिटल भी नहीं लगेगा किधर है बॉडी? नहीं वो तो सभी अभी अंदर ही होगा ना, कौन निकाला है इसको? हमें सुना है वो तो चमक रखा है रेड कलर का ನಿಲ್ತಾ ಇಲ್ಲ ಅಂತಂದ್ರೆ ನೋಡಿ, ನೀವು ನೋಡ್ತಾ ಇದ್ದೀರಿ, ಕೋಟಿಗಟ್ಟಲೆ ಲೂಟಿ ಮಾಡ್ತಾರೆ. ಹಣದ ಪ್ರಭಾವದ ಮುಂದೆ ಶಾಸಕನ ಪ್ರಭಾವ ಏನು ನಡೀತಾ ಇಲ್ಲ. 2 ವರ್ಷ 3 ವರ್ಷ ಅವ್ರಿಗೆ ಯಾರು ಗಣಿ ಮಂತ್ರಿ ಇದ್ರು, ಅಸೆಂಬ್ಲಿಲಿ ನನ್ನ ಕ್ವಶನ್ಗೆ 1 ಸಾರಿ ಆನ್ಸರ್ ಮಾಡಲಿಲ್ಲ. ಅವರು ಕೃಷ್ಣ ಬೈರೇಗೌಡರು ಆನ್ಸರ್ ಮಾಡಿದ್ರು. ಅವಾಗಲೂ ಕೂಡ ಹೇಳಿದ್ದೀನಿ ನಾನು, ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಕೂಡ ಇದು ಸೇಫ್ಟಿ ಇಲ್ಲ, ಪ್ರಾಣಿಗಳಿಗೂ ಸೇಫ್ಟಿ ಇಲ್ಲ, ಸುತ್ತಮುತ್ತ ಜಮೀನು ಮಾಲೀಕರಿಗೂ ಸೇಫ್ಟಿ ಇಲ್ಲ. ಇದು ಫಸ್ಟು ಸೇಫ್ಟಿ ಮಾಡಿಸಿ ಲೀಗಲ್ಗೆ ಅಂತಕ್ಕಂಥದ್ದನ್ನು ಕೂಡ ಆದಂಥ ತಕ್ಷಣದಲ್ಲಿ ಚಿರತೆ ಆದಂಥಗೇನು ಫಾರೆಸ್ಟ್ ಮಿನಿಸ್ಟ್ರು ಆದೇಶ ಮಾಡಿದ್ರು ತನಿಖೆ ಮಾಡ್ತೀನಿ ಅಂತ. ಮೈನ್ಸ್ ಅಂಡ್ ಜಿಯಾಲಜಿ ತನಿಖೆ ಮಾಡಿದ್ರು. ಅವತ್ತಿನ ಇವತ್ತುವರೆಗೂ ಏನು ತನಿಖೆ ಮಾಡಿದ್ದಾರೆ, ಎಷ್ಟು ಜನ ಲೀಗಲ್ ಆಗಿದೆ, ಎಷ್ಟು ಜನ ಇಲ್ಲೀಗಲ್ ಇದೆ ಹೇಳಲೇ ಇಲ್ಲ. ಇವತ್ತು ಯಾರೋ ಬಡವರು ಪಾಪ ಸತ್ತೋಗಿದ್ದಾರೆ, ಮಾಲೀಕ ಎಸ್ಕೇಪ್ ಆಗಿದ್ದಾನೆ, ಎಲ್ಲಿಗೋ ಹೋಗ್ತಾನೆ, ಬಚಾವ್ ಆಗ್ತಾರೆ. ಅಲ್ಲಿ ಸತ್ತಂಥವ್ರಿಗೆ ಜವಾಬ್ದಾರಿ ಯಾರು? ಸರ್ಕಾರನೂ ಕೂಡ ಎಚ್ಚೆತ್ಕೊಳ್ಬೇಕಾಗ್ತದೆ. ಈ ಕಂಪ್ಲೀಟ್ ಬಂಡೆನ ಸ್ಟಾಪ್ ಮಾಡಿ ಯಾರೇ ಕೆಲಸ ಮಾಡಲಿ ಮುಂದಿನ ದಿವಸದಲ್ಲಿ 100% ಸೇಫ್ಟಿ ಮಾಡುವ ತನಕ ಬಂಡೆಗಳನ್ನು ನಿಲ್ಲಿಸಬೇಕಾಗ್ತದೆ.
ಬಂಡೆಯವರಿಂದ ವಸೂಲು ಮಾಡಿ 1 ಕೋಟಿ ಅವ್ರು ಎಷ್ಟು ಜನ ಸತ್ತಿದ್ದಾರೆ, 9 ಜನ 10 ಜನ, ಅವರಿಗೆ ಬರೀ 1 ಲಕ್ಷ 2 ಲಕ್ಷ ಕಾಂಪನ್ಸೇಷನ್ ಕೊಟ್ಟದ್ದು ಅವ್ರ ಫ್ಯಾಮಿಲಿಗೆ ನಾವು ಸಾಂತ್ವನ ಹೇಳಲಿಕ್ಕೆ ಆಗೋದಿಲ್ಲ. ಬಂಡೆಯವರೆಲ್ಲ ಎಲ್ಲ ಸೇರ್ಲಿ, ಎಲ್ಲ 1 ಕೋಟಿ ಅವರಿಗೆ ಅನುದಾನ ಕೊಡಲಿ, 100% ಸೇಫ್ಟಿ ಅಂತ ಅಂದಾದ್ಮೇಲೆ ಬಂಡೆನ ಓಪನ್ ಮಾಡಲಿ ಅಂತ. ಎರಡೂ ಕ್ವಾರಿಗೂ ಕೂಡ 2030ವರೆಗೂ ಕೂಡ ಲೈಸೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಲೈಸೆನ್ಸ್ ಕೊಡುವ ಸಂದರ್ಭದಲ್ಲಿ ನ್ಯೂನತೆಗಳನ್ನ ಪರಿಶೀಲನೆ ಮಾಡಿಲ್ವಾ, ಸುರಕ್ಷತಾ ಕ್ರಮಗಳ ಬಗ್ಗೆ ಮುನ್ನೆಚ್ಚರಿಕೆಯನ್ನು ವಹಿಸಿಲ್ವಾ ಅಂತ ಅಧಿಕಾರಿಗಳು? ನ್ಯೂನತೆ ನೋಡ್ಬೇಕಾದ ಯಾರು ಇವರೇ ಇಲ್ಲೇ ಪೆಟಿಷನ್ ನೆನ್ನೆ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ರು, ಜಿಲ್ಲಾಧಿಕಾರಿಗಳು ಇದ್ರು. ನೆನ್ನೆನೂ ಕೂಡ ಡೈರೆಕ್ಟರ್ಗೆ ಹೇಳಿದ್ದೀನಿ ನಾನು, ಆಗ CM ಸಭೆಯಲ್ಲೇ ಹೇಳಿದ್ದೀನಿ, ನೀವು ಬಂಡೆನ ಮೀಟಿಂಗ್ ಮಾಡ್ತಾ ಇಲ್ಲ, ಓನರ್ಸ್ ಮೀಟಿಂಗ್ ಮಾಡ್ತಾ ಇಲ್ಲ, ತೊಂದರೆ ಆಗ್ತಿದೆ. 2 ಮೀಟಿಂಗಲ್ಲಿ ನೀವು ಒಪ್ಕೊಂಡಿದ್ದೀರಿ, ಇದಕ್ಕೇನು ಪ್ರಿಕಾಷನರಿ ತೆಗೆದುಕೊಳ್ಳಿ ಅಂತೇಳಿ ನನ್ನ CM ಮೀಟಿಂಗಲ್ಲಿ ನಾನು ಕೂಡ ಹೋಗಿದ್ದ ಸಂದರ್ಭದಲ್ಲಿ ಡೈರೆಕ್ಟರ್ಗೂ ಕೂಡ ಹೇಳಿದ್ದೇನೆ. ಈ ವಾರದಲ್ಲಿ